ಓಕೆ, ಇವತ್ತು ಬರೀ ಕರ್ನಾಟಕ ಅಷ್ಟೇ ಅಲ್ಲ, 13 ರಾಜ್ಯಗಳ 97 ಕ್ಷೇತ್ರಗಳಲ್ಲೂ ಕೂಡ ಚುನಾವಣೆ ನಡೀತಾ ಇದೆ ದೇಶದಾದ್ಯಂತ. ಎಲ್ಲವೂ ಕೂಡ ಮತದಾನ ಪ್ರಕ್ರಿಯೆಗಳು ನಡೀತಾ ಇದೆ. ನನ್ನ ಸಹೋದ್ಯೋಗಿ ಸುಖೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಸದ್ಯಕ್ಕೆ ಏನಿದೆ ನಿಮ್ಮ ಬಳಿ ಅಪ್ಡೇಟ್ಸ್ ಸುಖೇಶ್? ಅರುಣ್, ನಾನೀಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದೀನಿ. ಮತ್ತೆ ಈ ವ್ಯಾಪ್ತಿಯಲ್ಲಿ ಮತ್ತು ಬೆಂಗಳೂರಿನ ಬಹುತೇಕ ಕಡೆಗಳಲ್ಲೂ ಕೂಡ ಸಹಜವಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ಬೋದು. ಕೆಲವೊಂದು ಕಡೆಗಳಲ್ಲಿ ಸಣ್ಣ ಪುಟ್ಟ ಮಿಷನ್ನಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡಿದ್ದನ್ನು ಹೊರತುಪಡಿಸಿದ್ರೆ ಮತ್ತು ಕೆಲವು ಕಡೆಗಳಲ್ಲಿ ಸ್ವಲ್ಪ ತಡವಾಗಿ, ಒಂದು 10-20 ನಿಮಿಷ ತಡವಾಗಿ ಮತದಾನ ಪ್ರಕ್ರಿಯೆ ಆರಂಭ ಆಯಿತು ಅನ್ನೋದು ಹೊರತುಪಡಿಸಿದ್ರೆ ಬಹುತೇಕ ಉತ್ತಮವಾದ ರೆಸ್ಪಾನ್ಸ್ ಇದೆ ಅಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ನಾವು ಹೋದ ಕಡೆಗಳಲ್ಲೆಲ್ಲ ಎಲ್ಲ ಬೂತ್ಗಳಲ್ಲೂ ಕೂಡ ಬಹುತೇಕ ಜನ ಸಾಲುಗಟ್ಟಿ ನಿಂತಂತದ್ದು, ಮತದಾನಕ್ಕಾಗಿ ಕಾಯ್ತಾ ಇರುವಂತಹ ದೃಶ್ಯಗಳು ಕಂಡುಬಂತು. ಅಂದ್ರೆ ಆರಂಭದಲ್ಲಿ ಉತ್ತಮವಾದ ಪ್ರತಿಕ್ರಿಯೆ ಇವತ್ತಿನ ಮತದಾನಕ್ಕೆ ವ್ಯಕ್ತವಾಗ್ತಿದೆ ಅನ್ನುವಂಥದ್ದು. ಆದರೆ ಸಮಯ ಕಳೆದಂತೆ ಅಥವಾ ಬಿಸಿಲು ಜಾಸ್ತಿ ಆದಂತೆ ಇದೇ ರೀತಿ ರೆಸ್ಪಾನ್ಸ್ ಇರುತ್ತಾ ಅಥವಾ ಏನಾದರೂ ಕಡಿಮೆ ಆಗಿ ಮಧ್ಯಾಹ್ನದ ನಂತರ, ಸಂಜೆ ನಂತರ ಜಾಸ್ತಿ ಆಗುತ್ತಾ ಗೊತ್ತಿಲ್ಲ. ಆದರೆ ಇದುವರೆಗೂ ಕೂಡ ಬೆಂಗಳೂರಿನಲ್ಲಿ ಉತ್ತಮವಾದ ಮತದಾನ ಪ್ರಕ್ರಿಯೆ ನಡೀತಿರುವಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅರುಣ್, ನೀವು ಕಂಡಂತೆ ಮತದಾರರಲ್ಲಿ ಉತ್ಸಾಹ ಯಾವ ರೀತಿಯಾಗಿದೆ ಸುಖೇಶ್? ಯಾಕಂದ್ರೆ ಹೊಸದನ್ನ ಬಯಸೋರೆ ಈ ನಗರವಾಸಿಗಳು ವೋಟ್ ಮಾಡ್ತಿದ್ದಾರೆ. ಹೇಗಿದೆ ಅವರಲ್ಲಿ ಉತ್ಸಾಹ? ಖಂಡಿತ ದಿವ್ಯ ಜೊತೆ, ಯಾಕಂತಂದ್ರೆ ಸಾಕಷ್ಟು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಹೊಸ ಮತದಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಮತ್ತೆ ಖುಷಿಯಾಗಿ ಪಡುವಂತ ವಿಚಾರ ಅಂದ್ರೆ ಹಳೆಬೇರು ಹೊಸ ಚಿಗುರು ಎಲ್ಲವೂ ಸೇರಿದಂತೆ ಕಂಡು ಬರ್ತದೆ. ಅಂದ್ರೆ ಹಿರಿಯರು, ವಯೋವೃದ್ಧರು ಅಥವಾ ನಡೆದುಕೊಂಡು ಬರಲಾಗದಿದ್ದಂತವರು ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಿರುವಂತಹ ದೃಶ್ಯ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಅವರಿಗೂ ಕೂಡ ಆ ರೀತಿ ಬಂದಂತವರಿಗೆ ಮೊದಲು ಮತದಾನಕ್ಕೆ ಅವಕಾಶ ಮಾಡಿಕೊಡುವಂತ ತಾಳ್ಮೆ ಕೂಡ ಮತದಾರರಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಸಾಲುಗಟ್ಟಿ ನಿಂತು ಕಾಯುವಂತವರು ಒಂದ್ ಕಡೆ ಆದ್ರೆ, ಅನಾರೋಗ್ಯದಿಂದ ಪೀಡಿತರಾದವರು, ವಯಸ್ಸಾದವರು ಬಂದಾಗ ಅವರಿಗೆ ಸರತಿ ಸಾಲಿನಲ್ಲಿ ಮುಂದೆ ನಿಂತು ಅವಕಾಶ ಮಾಡಿಕೊಡುವಂತದ್ದು ಇವೆಲ್ಲವೂ ನೋಡ್ತಾ ಇದ್ರೆ ಸಾಕಷ್ಟು ಆಸಕ್ತಿಯಿಂದ ಮತದಾರರು ಮತದಾನಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತು ಬೆಳಗಿನಿಂದಲೂ ಕೂಡ ಅಂದ್ರೆ ನಿಗದಿತ ಸಮಯ ಶುರುವಾಗಬೇಕಾದ್ರೂ ಮುಂಚಿತವಾಗಿಂದ ಬಂದಿದ್ದ ರೀತಿಯನ್ನು ನೋಡಿದ್ರು ಕೂಡ ಸಾಕಷ್ಟು ಆಸಕ್ತಿಯಿಂದ ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂಥದ್ದು. ಇದೇ ರೀತಿಯಾಗಿ ಏನಾದರೂ ಅವರು ದಿನಪೂರ್ತಿ ಏನಾದ್ರು ಮತದಾನ ಮಾಡಿದ್ರೆ ಖಂಡಿತವಾಗಿಯೂ ಕನಿಷ್ಠ 80-90% ತಲುಪುವಂತದ್ದು ಎಲ್ಲ ಸಾಧ್ಯತೆಗಳಿದೆ. ಆದ್ರೆ ಆ ರೀತಿಯಲ್ಲಿ ನಡೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಬಹುಶಃ ಸಂಜೆ ಅಂತಿಮವಾದ ಒಂದು ಸಮಯ ಮುಗಿದ ನಂತರದಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನ ಆಯಿತು ಅನ್ನೋದ್ರ ಮೇಲೆ ಅವೆಲ್ಲವೂ ಕೂಡ ಗೊತ್ತಾಗುತ್ತೆ. ದಿವ್ಯ ಜ್ಯೋತಿ. ಓಕೆ ಸುಖೇಶ್, ಒಂದು ಕಡೆ ಬೆಳಗ್ಗೆ ಸ್ವಲ್ಪ ತಡ ಆಯ್ತು ಅಂತ ಹೇಳಿದ್ರಿ ಕೆಲವೊಂದಿಷ್ಟು ಭಾಗಗಳಲ್ಲಿ. ಯಾಕೆ ತಡ ಆಯ್ತು ಅಂತ, ಏನ್ ಸಮಸ್ಯೆ ಆಯ್ತು? ಕೆಲವೊಂದಿಷ್ಟು ಕಡೆ ಗಲಾಟೆ ಕೂಡ ಆಯ್ತು ವೋಟರ್ಸ್ ಗಳು ಬಂದವರು. ಯಾಕೆ, ಏನಾಯ್ತು ಅಲ್ಲಿ? ಖಂಡಿತ ಅರುಣ್, ಯಾಕಂದ್ರೆ ಅಲ್ಲಿನ ಇವಿಎಂ ಮಿಷನ್ಗಳಲ್ಲಿ ಕೆಲವು ಕಡೆಗಳಲ್ಲಿ ಇವಿಎಂ ಮಿಷನ್, 1-2 ಕಡೆಗಳಲ್ಲಿ ಇವಿಎಂ ಮಿಷನ್ ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ, ಏನೋ ತಾಂತ್ರಿಕವಾಗಿ ಸಮಸ್ಯೆ ಆಯಿತು ಅನ್ನೋ ಕಾರಣಕ್ಕೆ ತಡವಾಗಿದಂತು. ಸುಮಾರು 28 ನಿಮಿಷ ಒಂದು ಕಡೆ, ಒಂದು ಅರ್ಧ ಗಂಟೆ ಒಂದು ಕಡೆ ತಡವಾದಂತಹ ಒಂದು ಘಟನೆ ನಡೀತು. ಮತ್ತೆ ಕೆಲವು ಕಡೆಗಳಲ್ಲಿ 4-5-10 ನಿಮಿಷ ಅಂದ್ರೆ 7 ಗಂಟೆಗೆ ಎಕ್ಸಾಕ್ಟ್ ಸ್ಟಾರ್ಟ್ ಆಗಬೇಕಾದಂತದ್ದು ಸಾಕಷ್ಟು ತಡವಾಗಿ ಆದಂತದ್ದು. ಅಂದ್ರೆ ಒಂದು 4-5 ನಿಮಿಷ ಹೆಚ್ಚುವರಿಯಾಗಿ ತೆಗೆದುಕೊಂಡ್ರು. ಯಾಕಂತಂದ್ರೆ ಇಲ್ಲಿ ಸಮಯ ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಬನ್ನಿ, ಮತದಾನ ಜಾಗ. ಅರುಣ್, ಈಗ ನಮ್ಮ ಜೊತೆಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಕುಟುಂಬದವರು ಇಲ್ಲಿ ಮತದಾನಕ್ಕೆ ಮಾಡಕ್ಕೆ ಬಂದಂತವರು ಕೂಡ ಈಗ ಇಲ್ಲಿ ನಮ್ಮ ಜೊತೆ, ಅವರ ಸಹೋದರರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಬೆಳಗ್ಗೆಯಿಂದ ತಾವು ನೋಡಿದ್ರಿ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬರ್ತಾ ಇದ್ದಂಥದ್ದು. ತಮ್ಮ ಒಂದು ಅನುಭವದ ಪ್ರಕಾರ ಇಲ್ಲಿ ನೋಡ್ತಾ ಇದ್ರೆ ಸರ್, ಏನ್ ಅನಿಸ್ತು ಸರ್? ಹೆಚ್ಚಿನ ಒಂದು ಆಸಕ್ತಿಯಲ್ಲಿ ಜನ ಬಂದಿದ್ದಾರೆ ಅಂತ. ಕಳೆದ 3-4 ಎಲೆಕ್ಷನ್ ನಲ್ಲಿ ನಾನು ಬರ್ತಾ ಇದ್ದಲ್ಲ, ಜನನೇ ಇರ್ತಾ ಇರಲಿಲ್ಲ. ಈ ಸಲ ಮೀಡಿಯಾದವರು ಹೇಳಿ ಮತ್ತೆ ರಜಾ ಇಲ್ಲದೆ ಬಹಳ ಜನ ಬಂದಿದ್ದಾರೆ. ನಾನು ಲಾಸ್ಟ್ ಟೈಮ್ ಎಲ್ಲ ಓಟೆ ಅಲ್ಲಿ 2 ನಿಮಿಷದಲ್ಲಿ ಆಗ್ತಾ ಇತ್ತು. ಇವತ್ತು 3/4 ಗಂಟೆ ಕ್ಯೂ ಅಲ್ಲಿ ನಿಲ್ಬೇಕಾಯ್ತು. ಐ ಆಮ್ ವೆರಿ ಹ್ಯಾಪಿ. ನೀವು ಪಬ್ಲಿಕ್ ಟಿವಿ ಅವರಂತೂ ನಿನ್ನೆ ರಂಗಣ್ಣ ಅವರು ಜೋರಾಗಿ ಹೇಳ್ತಾ ಇದ್ರು, ಎಲ್ಲರೂ ವೋಟ್ ಮಾಡೇ ಹೋಗಬೇಕು ಅಂತ ಹೇಳಿ. ಹಾಗಾಗಿ ನಾನಂತೂ ಪಬ್ಲಿಕ್ ಟಿವಿ 9 ಗಂಟೆ ಬಿಗ್ ಬುಲೆಟಿನ್ ಫಾಲೋಯರು. ಬಹಳ ಒಳ್ಳೇದಾಗಿದೆ. ಒಳ್ಳೆ ಈ ಸಲ ಎಲ್ಲರೂ ಮತಕ್ಕೆ ಹಾಕಿರೋದು ಬಹಳ ಸಂತೋಷದ ವಿಷಯ. ಈ ದೇಶಕ್ಕೆ ಒಂದು ಶುಭ ಚಿಹ್ನೆ ಇದು. ಜನರಲ್ಲಿ ವೋಟ್ ಹಾಕಬೇಕು ಅಂತ ಬಂದಿರುವಂತದ್ದು ಬಹಳ ಒಳ್ಳೇದು. ಅದಕ್ಕೆ ಪ್ರಥಮವಾಗಿ ಈಗ ಯಾಕಂದ್ರೆ ಪಬ್ಲಿಸಿಟಿ ಇಲ್ಲಲ್ಲ, ಅನೌನ್ಸ್ ಮಾಡಲಿಕ್ಕಿಲ್ಲ, ಇದು ಕೊಡ್ಲಿಕ್ಕಿಲ್ಲ. ಸೊ ಟಿವಿ ಇಸ್ ದ ಓನ್ಲಿ ವೇ ಟು ರೀಚ್. ನಾನು ಗೆದ್ದುತ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಮನುಷ್ಯನಿಗೆ ಯಾವಾಗಲೂ ಕೂಡ ನಂಬಿಕೆ, ಆತ್ಮವಿಶ್ವಾಸ ಇದ್ದೇ ಇದ್ರೇನೆ ಈ ಜೀವನದಲ್ಲಿ ಬಾಳ್ತಕ್ಕಂಥದ್ದು. ಒಬ್ಬ ಮನುಷ್ಯ ಜೀವನದಲ್ಲಿ ಬಾಳ್ಮೆ ಮಾಡಬೇಕಾದ ಒಂದು ಆತ್ಮವಿಶ್ವಾಸ, ಒಂದು ನಂಬಿಕೆ ಇರಬೇಕು. ಅದೆರಡೂ ನನ್ನ ನಿಮ್ಮ ಎದುರಾಳಿ ಮಾಜಿ ಪ್ರಧಾನಿ ದೇವೇಗೌಡರು ಇರುವಂತದ್ದು ಸ್ವಲ್ಪ ಕ್ಲಿಷ್ಟಕರ ಅನ್ಸುತ್ತೆ. ಹೇಗೆ? ಅವರ ಬಗ್ಗೆ ನನಗೆ ಅಪಾರವಾದ, ಮಾಜಿ ಪ್ರಧಾನಿಗಳಾಗಿದ್ದವರು, ವಯೋವೃದ್ಧರು, ಅವೆಲ್ಲ ಅವ್ರ ವಿಚಾರದಲ್ಲಿ ನನಗೆ ಅಪಾರವಾದ ಸ್ವಲ್ಪ ಫೈಟ್ ಟಫ್ ಅನ್ಸುತ್ತೆ. ಹೇಗೆ ಅದು ನೀವ್ ಹೇಳ್ಬೇಕು. ಒಬ್ಬ ಅಭ್ಯರ್ಥಿ ಆಗಿರ್ತಕ್ಕಂಥ ನಾನೆಷ್ಟು ಜೆಡಿಎಸ್ನವರು